ಮೇಲೆ 2020ರಲ್ಲಿ ಒಂದು ಹಲ್ಲೆಗೆ ಯತ್ನ ಆಯಿತು ಅಂತ ಕೇಳ್ಪಟ್ವಿ. ಏನಿಲ್ಲ, ಹೈಕೋರ್ಟು ಆದೇಶ ಕೊಡ್ತು. ಈಗ ಹಂಗೆ ಸುಪ್ರೀಂ ಕೋರ್ಟ್ ಆದೇಶ ಆಗಿರ್ತದೆ. ನಾವು ಹೋಗಿ ಬಳ್ಳಾರಿ ಒಳಗೆ ಏನು ಗ್ರೌಂಡ್ ರಿಯಾಲಿಟಿ ಇದೆ ಅಲ್ಲಿಗೆ ಹೋಗಿದ್ದೆವು. ನಾವು ರವಿಕೃಷ್ಣ ರೆಡ್ಡಿ ಅವರಂತ, CN ದೀಪಕ್ ಅವರು, ನಾವೆಲ್ಲರೂ ಕೂಡ ಹೋಗಿದ್ದೆವು. ಆವಾಗ ಅವರು ಊರಿನೊಳಗಿನ ಕೆಲವು ಮಂದಿ ಹಲ್ಲೆ ಮಾಡಲಿಕ್ಕೆ ಬಂದರು. ಅವು ಕೆಲವು ಮಂದಿ ಇವರು ರವಿಕೃಷ್ಣ ರೆಡ್ಡಿ ಅವರು ಇರೋದರಿಂದ ಅದು ಹಲ್ಲೆ ಆಗಲಿಲ್ಲ, ಆದರೆ ತತ್ತಿ ಹೋಗಿದ್ರು, ಬೇರೆ ಬೇರೆ ಇದು ಮಾಡಿದರು. ಅವಾಗ ಒಬ್ಬರು ಬಂದು ನಿಮ್ಮ ಜೊತೆಗೆ ಮಾತಾಡಬೇಕ್ರಿ ಹಿರೇಮಠ್ರಿ ಅಂತ ಹೇಳಿದ್ರು. ಯಾರು ಮಾತಾಡಬೇಕು? ಕುಮಾರಣ್ಣ. ಯಾರು ಕುಮಾರಣ್ಣ? ಅವ್ರು ಕುಮಾರಸ್ವಾಮಿ ಅಂದೆ. ಅವ್ರ ಜೊತೆಗೆ ಏನೂ ನಾವು ಮಾತಾಡೋದಿಲ್ಲ. ಹೈಕೋರ್ಟ್ದ ಆದೇಶ ಆಗಿದೆ, ಗ್ರೌಂಡ್ ರಿಯಾಲಿಟಿ ಏನಿದೆ ನೋಡಲಿಕ್ಕೆ ಬಂದಿದ್ದೇವೆ ನಾವು. ಅವ್ರದ್ದು ಏನೇ ಇದ್ದರೂ ಹೈಕೋರ್ಟ್ದೊಳಗೆ ಬರಬೇಕು ಅವರು. ಸರ್, ಈಗ ಕೇತಗನಹಳ್ಳಿ ಭೂಮಿ ಒತ್ತುವರಿ ವಿರುದ್ಧ ಕಾನೂನು ಹೋರಾಟ ಹೇಗೆಲ್ಲ ಇತ್ತು ಸರ್ ನಿಮ್ಮದು? ಯಾಕಂದರೆ ಇವಾಗಿಂದಲ್ಲ, ನಿಮ್ಮದು ತುಂಬ ನೋಡ್ರಿ, ಇದು ಕಾನೂನು ಹೋರಾಟ ಮೊದಲ ಪ್ರಕರಣ ದಾಖಲು ಮಾಡಿದ್ರಿ. ಲೋಕಾಯುಕ್ತ ಯಾವಾಗ ಆದೇಶ ಮಾಡ್ತು, ಹೈಕೋರ್ಟ್ ಏನು ಹೇಳಿದೆ ಅಂತ ಇದು ಏನಿದೆ ಅಲ್ಲ, ಒಂದು ಭಾಳ ಮಹತ್ವದ ಇದೆ ಘಟನೆ. ಏನಂದರೆ 2012ರೊಳಗೆ ಜಿ ಮಾದೇಗೌಡ್ರಂತ ಕಾವೇರಿ ನೀರಿನ ಸಲುವಾಗಿ ಏನು ಹೋರಾಟ ಮಾಡಿದವರು, MP ಆಗಿದ್ದರು, ಇದು ಆಗಿದ್ದರು, ತುಂಬ ಒಬ್ಬರು ಸಾತ್ವಿಕ ಶಕ್ತಿ. ಅವರು ನನಗೆ ಫೋನ್ ಮಾಡಿದರು, ನೀವೇನೋ ಅಲ್ಲಿ ಬಳ್ಳಾರಿ ಒಳಗೆಲ್ಲ ಮಾಡಿದ್ರಿ ಮಟ್ರೆ ನನಗೆ ನ್ಯಾಯಾಂಗದಷ್ಟು ಆಗೋವಲ್ದು, ಲೋಕಾಯುಕ್ತ ಆಗೋವಲ್ದು ಅಂತ ಹೇಳಿದರು. ನಾನು ಏನು ಪ್ರಾಬ್ಲಮ್ ಇಲ್ಲ, ನೀವು ನಮ್ಮ ನಾಡಿಗೆ ಕೊಡುಗೆ ಮಾಡಿದವರಿದ್ದೀರಿ, ನಮ್ಮದೇನು ಜ್ಞಾನ ಇದೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದರು. ಅವರು ನನ್ನ ಕಡೆ ಬಂದಿದ್ದರು. ಆಮೇಲೆ ನಾನು ಅವರಿಗೆ ಅದನ್ನೆಲ್ಲ ಹೇಳಿದ್ದು ಮಾಡಿದ್ದೆ. ಅದೇ ಪ್ರಕಾರ ಲೋಕಾಯುಕ್ತದಲ್ಲಿ ಆ ಕೇಸು ಯಶಸ್ವಿಯಾಗಿ 2014 ಆಗಸ್ಟ್ 5ರಂದು ಆರ್ಡರ್ ಮಾಡ್ತು. ಕೊನೆಯ ಆರ್ಡರ್ ಏನಿತ್ತಂದರೆ 4 ತಿಂಗಳೊಳಗೆ, ಅಂದರೆ ಡಿಸೆಂಬರ್ 4ರೊಳಗಾಗಿ ಇವರು ಅದನ್ನು ಸಮಗ್ರವಾಗಿ ಸರ್ವೆ ಮಾಡಿ ಎಲ್ಲ ಮಾಡಿ ಅದನ್ನು ಕಂಪ್ಲಯನ್ಸ್ ಮಾಡಬೇಕು. ಅಂದರೆ ಒಂದು, ಮೊದಲನೇದಾಗಿ ಗೋಮಾಳ ಜಮೀನನ್ನು ವಾಪಸ್ ತಗೋಬೇಕು ಕಾಯ್ದೆಬದ್ಧವಾಗಿ. 2, ಯಾರ್ಯಾರು ಒತ್ತುವರಿ ಮಾಡಿದರೆ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು. 3ನೇದ್ದು, ಯಾವ ಅಧಿಕಾರಿಗಳು ಶಾಮೀಲಾಗಿ ಅವ್ರಿಗೆ ಒತ್ತುವರಿಗೆ ಸಹಾಯ ಮಾಡಿದರೆ ಅವ್ರ ವಿರುದ್ಧನೂ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ. ಸೊ ಅದು ಡಿಸೆಂಬರ್ ಬಂತು, ಹೋಯಿತು, ಯಾವುದೂ ಇವರು ಮಾಡಲಿಲ್ಲ. ಕೊನೆಗೆ ನಾನೇನು ಹೇಳಿದೆ ಅವರಿಗೆ, ನೋಡಿರಿ, ಇದಕ್ಕೆ ಒಂದೇ ಒಂದು ಮದ್ದೇನೆಂದರೆ ಲೋಕಾಯುಕ್ತದೊಳಗೂ ಕೂಡ ಅಷ್ಟೊಂದು ವಿಶ್ವಾಸಾರ್ಹತೆಯಿಂದ ಆಗ್ತಾಯಿಲ್ಲ ಮುಂದಿನ ಕೆಲಸಗಳು. ಹೀಗಿದ್ದಾಗ ಅದರ ಅಪೆಲೇಟ್ ಅಥಾರಿಟಿ ಹೈಕೋರ್ಟ್ ಇದೆ, ಅಲ್ಲಿಗೆ ಹೋಗಬೇಕು ಅಂತ ನಾವು ನಮ್ಮ ವಕೀಲರು ವಿಚಾರ ಮಾಡಿದ್ವಿ. ಅವಶ್ಯವಾಗಿ ಮಾಡಿರಿ ಹಿರೇಮಠ್ರಿ ಅಂತ ಹೇಳಿದರು. ಸೊ ನಾವು ಸಮಾಜ ಪರಿವರ್ತನಾ ಸಮುದಾಯದಿಂದ ಏನು ಮಾಡಿದೆವು, ರಿಟ್ ಹಾಕಿದೆವು PIL, ಪಬ್ಲಿಕ್ ಇಂಟ್ರೆಸ್ಟ್ 2020, ಅಂದರೆ 2019 ಡಿಸೆಂಬರ್ ಹಾಕಿದ್ದೆವು. ಅವಾಗ ಏನು ನಮ್ಮ ಇವರು ಯಾರು ಜಸ್ಟಿಸ್ ಅಭಯ್ ಶ್ರೀನಿವಾಸ್ ಓಕಾ ಅವರೇನಿದ್ದಾರೆ, ಈಗೇನು ಸುಪ್ರೀಂ ಕೋರ್ಟ್ದಲ್ಲಿದ್ದಾರೆ, ಅವರೇ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಅವರ ಡಿವಿಷನ್ ಬೆಂಚ್ ಒಳಗೆ ಇನ್ನೊಬ್ಬರು ಜಡ್ಜ್ ಜೊತೆಗೆ ಅವರು ಎಲ್ಲ ನೋಡಿ ಅವರಂದ್ರೆ ಇದು ಕ್ರಿಸ್ಟಲ್ ಕ್ಲಿಯರ್ ಇದೆ ಅಂತ ಅವರು ಸ್ಪಷ್ಟವಾಗಿ ಮೊದಲನೇ ಹಿಯರಿಂಗ್ ಬಂದಾಗೆ ಗೌರ್ಮೆಂಟ್ದವ್ರು ಕೇಳಿದ್ರು, ಇದ್ರ ಬಗ್ಗೆ ಏನು ಮಾಡಿರಿ ನೀವು ಅಂತ. ಇಲ್ಲ, ನಮಗೊಂದು 3 ತಿಂಗಳ ಅವಧಿ ಕೊಡ್ರಿ ಅಂತ ಹೇಳಿದರು. ಅವರದ್ರು, ನಾ 2 ದಿವಸ ಎಲ್ಲ ಸ್ಪಷ್ಟವಾಗಿದೆ, ನಿಮಗೂ ದಾಖಲಾತಿಗಳಿವೆ, 1 ವಾರ ಕೊಡ್ತೀನಿ ಮ್ಯಾಕ್ಸಿಮಮ್, ಇಲ್ಲ ಅಂದರೆ ಆರ್ಡರ್ ಪಾಸ್ ಮಾಡಬೇಕು. ಸೊ ಅವ್ರು ಬಂದರು, ಹೇಳಿದ್ರು, ಇಲ್ಲ 3 ತಿಂಗಳದೊಳಗೆ ನಾವು ಮಾಡ್ತೇವೆ ಅಂತ ಇನ್ಸ್ಟ್ರಕ್ಷನ್ ಮೇಲೆ ತೊಗೊಂಡು ಬಂದಿದ್ದೆ ನಾನು. ಸೊ 14 ಜನವರಿ 2020ರಂದು ಆದೇಶ ಆಯಿತು. ಅದು 4 ತಿಂಗಳಂದರೆ 14th ಏಪ್ರಿಲ್ 2020 ಒಳಗೆ ಅದೆಲ್ಲ ಮಾಡಿ ಕಂಪ್ಲಯನ್ಸ್ ರಿಪೋರ್ಟ್ ಹಾಕ್ಬೋದು. ಅವರು ಮಾಡಲಿಲ್ಲ. ಆದರೆ ಜೂನ್ದೊಳಗೆ ಅವಾಗಿನ ಏನು ರೆವಿನ್ಯೂ ಕಮಿಷನರ್ ಇದ್ದರು, ಅವೆಲ್ಲವನ್ನು ತನಿಖೆ ಮಾಡಿ ಇದು ಮಾಡಿ ಒಂದು ವರದಿಯನ್ನು ಹಾಕಿದರು ಅವರು. ಅದೇ ವರದಿಯನ್ನು ಅವರು ಎಲ್ಲಿ ಹಾಕಿದ್ದಾರೆ, ಈ ಕಂಟೆಂಪ್ಟ್ ಕೇಸ್ದೊಳಗೆ ಇವರೇ ಹಾಕಿದ್ದಾರೆ, ಯಾರು ಸರ್ಕಾರದವರು. ಆ ವರದಿಯ ಪ್ರಕಾರ ಸ್ಪಷ್ಟವಾಗಿ ಗೋಮಾಳ ಜಮೀನದ ಸರ್ವೆ ನಂಬರ್ 7, 8, 9, 10, ಆಮೇಲೆ 16, 17, 79ರಲ್ಲಿ ಏನಿದೆ ಸ್ಪಷ್ಟವಾಗಿ ಅದು 71 ಏಕರು 30 ಗುಂಟೆ ಇದೆ. ಸೊ ನಾವು 20 ಡಿಸೆಂಬರ್ದೊಳಗೆ ಯಾವಾಗ ಅವರು ಹಾಕಲಿಲ್ಲ ಅಂದರೆ ಅದೊಂದು ಅವಕಾಶ ಕೊಟ್ಟು, ಸಮಯ ಕೊಟ್ಟು ನಾವು ಅದನ್ನು ಕಂಟೆಂಪ್ಟ್ ಹಾಕಿದ್ದೇವೆ. ಯಾವಾಗ ಮುಗಿಬೋದು ನೋಡಿರಿ, ಇದು ಹೈಕೋರ್ಟ್ದ ಇದರ ಮೇಲೆ ಇರ್ತದೆ. ನನಗನ್ನಿಸೋ ಮಟ್ಟಿಗೆ ವೀರಪ್ಪ ಅವರು ಅಂತ ಅವರು ಚೀಫ್ ಸೆಕ್ರೆಟರಿನೇ ಕರೆಸಿದ್ರು. ಹೈಕೋರ್ಟ್ ತುಂಬ ಗಂಭೀರವಾಗಿ ಮತ್ತು ನ್ಯಾಯಯುತವಾಗಿ ಇದನ್ನು ಮುಂದುವರಿಸ್ತಾ ಇದೆ. ಸೊ ನಮಗೆ ಹ್ಯಾಂಗೆ ಸುಪ್ರೀಂ ಕೋರ್ಟ್ದಲ್ಲಿ ವಿಶ್ವಾಸ ಇದೆ, ಅವರಲ್ಲಿ ವಿಶ್ವಾಸ ಇದೆ. ಅವ್ರು ಹೇಳಿದ್ದಾರೆ ಸ್ಪಷ್ಟವಾಗಿ, ನೀವು ಹಾಕಿದಲ್ಲ SID ನಿಮ್ದು ಏನಿದೆ ಕಂಪ್ಲಯನ್ಸ್ ರಿಪೋರ್ಟ್ರೆ ಹಾಕಬೇಕಿಲ್ಲ ಅಂದರೆ ಸ್ಟೇಟಸ್ ರಿಪೋರ್ಟು ಇನ್ನೂವರೆಗೂ ಹಾಕಿಲ್ಲ. ಅವರು ಹಾಕು ಪ್ರತಿಯೊಂದು ಅಫಿಡವಿಟ್ ಒಳಗೆ ಏನೂ ಹುರುಳಿಲ್ಲ. ಅದನ್ನು ಸರಾಸಗಟ್ಟಾಗಿ ನ್ಯಾಯಾಲಯ ತಿಳಿದುಕೊಂಡು ನಾಳೆ ಅವರಿಗೆ ಖುದ್ದಾಗಿ ಬರಲಿಕ್ಕೆ ಹೇಳಿದ್ದಾರೆ. ಐ ಹೋಪ್ ಅವರೇನು ಇದನ್ನು ಒಂದು ತಾತ್ವಿಕ ಹಂತಿಗೆ ಒಯ್ತಾರೆ ಅನ್ನೋದು ನಮಗೆ ಪೂರ್ಣ ಭರವಸೆ.